ನಮಸ್ಕಾರ ಪ್ರೇಕ್ಷಕರೇ, ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೋ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ನಿಮಗೆಲ್ಲ ಗೊತ್ತಿರೋಂಗೆ ನಾನು ಸುಮಾರು 5 ವರ್ಷದಿಂದ ಈ ಸುಭಾಷ್ ಪಾಳೇಕರ್ ಕೃಷಿನ ಮಾಡ್ತಿದ್ದೆ. ಸೊ ಈ ಸುಭಾಷ್ ಪಾಳೇಕರ್ ಕೃಷಿಯಲ್ಲಿ ನನಗೆ ಆದಂಥ ಆಶ್ಚರ್ಯಗಳು ಮತ್ತು ಇವತ್ತಿನ ಜನ್ರೇಷನ್ ಜನತೆಗೆ ಎಲ್ಲೋ ಒಂದು ಕಡೆ ಮೋಸ ಆಗ್ತಾ ಇರೋದು ಮತ್ತು ಅತಿಯಾದ ರಾಸಾಯನಿಕ ಬಳಕೆ, ಗೊಬ್ಬರಗಳ ಬಳಕೆ ಮತ್ತು ಆರೋಗ್ಯದ ಕೊರತೆ ಇದೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಈ ಕೃಷಿ ಮಾಡೋದು ನಮಗೆ ಎಲ್ಲೋ ಒಂದು ದಿಕ್ಕು ತಪ್ಪಿಸುವ ಕೆಲಸ ಆಗಿದೆ ಅಂತ ಒಂದು ಡೌಟು ನನಗೆ 2019 ನನಗೆ ಒಂದು ಡೌಟ್ ಬಂತು. ನನಗೆ ಪ್ರಾಕ್ಟಿಕಲಾಗಿ ನನ್ನ ಇದರಲ್ಲಿ ಕೃಷಿನ ಅಧ್ಯಯನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನನಗೆ ಈ ಅಧ್ಯಯನ ಮಾಡಬೇಕಾದ್ರೆ ಒಂದು ಬುಕ್ಕು ಫಸ್ಟ್ ನನ್ನ ಕೈಗೆ ಸಿಕ್ತು. ಅದೇ ಸುಭಾಷ್ ಪಾಳೇಕರ್ ಶೂನ್ಯ ಬಂಡವಾಳ ನೈಸರ್ಗಿಕ ಬುಕ್ಕು. ಸೊ ಈ ಬುಕ್ಕನ್ನು ಸ್ಟಡಿ ಮಾಡಿದ್ಮೇಲೆ ಅದರಲ್ಲಿ ಕೆಲವಾರು ನಂಬರ್ಗಳನ್ನು ಕೊಟ್ಟಿದ್ದರು. ಆ ನಂಬರ್ಗಳ ಮುಖಾಂತರ ರೈತರನ್ನು ಭೇಟಿ ಮಾಡಲ್ಲಂತ ಓದೆ. ಭೇಟಿ ಮಾಡಲು ಹೋದಾಗ ಕೆಲವು ಸತ್ಯಾಂಶಗಳನ್ನ ತಿಳಿಸ್ಕೊಟ್ರು. ಸತ್ಯಾಂಶಗಳು ಏನೇನು, ಯಾವ ಥರ ಇದೆ ಈ ಕೃಷಿ ಅನ್ನೋದನ್ನ ನಾನು ಈ ಪಾಳೇಕರ್ ಪುಸ್ತಕ ಓದಿರೋದು, ಅವರು ಅಳವಡಿಸಿರೋದು ಎರಡೂ ಕೂಡ ರಿಯಾಲಿಟಿ ಇತ್ತು. ಸೊ ಆಗ ನನಗನ್ನಿಸ್ತು 2019 ನಾನು ಪ್ರಾರಂಭಿಕವಾಗಿ 1.5 ಕುಂಟೆಗೆ ಸುಭಾಷ್ ಪಾಳೇಕರ್ ಕೃಷಿಯನ್ನು ಅಳವಡಿಸಿಕೊಂಡೆ. ಅಂದರೆ ಜೀವಾಮೃತವನ್ನು ಕೊಡಲು ಸ್ಟಾರ್ಟ್ ಮಾಡಿದೆ. ಏಕದಳಗಳನ್ನ ಏಕದಳದಲ್ಲಿ ದ್ವಿದಳ ಧಾನ್ಯಗಳನ್ನ ಹಾಕಿಕೊಂಡು ಸ್ಟಾರ್ಟ್ ಮಾಡಿ ಇವತ್ತು ಯಶಸ್ವಿಯಾಗಿ ನಾನು ಇಳುವರಿನ ಅಡಿಕೆ ತೋಟದಲ್ಲಿ ಹಂತವಾಗಿ ಇಳುವರಿನ ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಇದೆಲ್ಲ ಸರಿ, ಓಕೆ. ಬಟ್ ಇವತ್ತು ಈ ರಾಸಾಯನಿಕ ಕೃಷಿ ಬರೋಕ್ಕೆ ಯಾರು ಒಂದು ಕಾರಣ ಇರಲೇಬೇಕು. ಇದು ಯಾಕೆ ಈ ಕೃಷಿ ತಂದರು, ಇದರಿಂದ ಆಗಿದ್ದ ಅನಾಹುತಗಳೇನು, ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಎಳೆಯಾಗಿ ಹೇಳ್ತಾ ಹೋಗ್ತೀನಿ. ಸೊ ಇದು ಏನೇ ಹೇಳಿದ್ರೂ ಕೂಡ ನಾನು ಸಾಕ್ಷಿ ಸಮೇತ ನಿಮಗೆ ಸುಭಾಷ್ ಪಾಳೇಕರ್ ಬರೆದಿರುವಂಥ ತತ್ವಶಾಸ್ತ್ರ ಮತ್ತು ತಂತ್ರಜ್ಞಾನ ಬುಕ್ನಲ್ಲಿ ಏನು ನಮೂದನೆ ಮಾಡಿದ್ದಾರೆ ಮತ್ತು ಇಲ್ಲಿ ಏನು ಬರೆದಿದ್ದಾರೆ ಸತ್ಯನ, ಅದು ನನ್ನ ತೋಟದಲ್ಲಿ ಈ 5 ವರ್ಷದಲ್ಲಿ ಏನು ಚಮತ್ಕಾರ ನಡೆದಿದೆ ಮತ್ತು ಯಾವುದೂ ಕೂಡ ಹೊರಗಡೆಯಿಂದ ರಾಸಾಯನಿಕ ಬಳಕೆ ಇಲ್ಲ, ಕೊಟ್ಟಿಗೆ ಗೊಬ್ಬರ ಬಳಕೆ ಇಲ್ಲ, ಉಳುಮೆ ಇಲ್ಲ, ಔಷಧಿ ಸಿಂಪರಣೆಗಳು ಇಲ್ಲ, ಲೇಬರ್ಗಳ ಸಮಸ್ಯೆನೂ ಇಲ್ಲ. ಲೇಬರನ್ನು ಅತ್ಯಂತ ಕಡಿಮೆ, ಅಂದರೆ ನೀವು ಒಂದು 50 ಜನ ಕರ್ಕೊಳ್ತಾ ಇದ್ದರು, ಒಂದು 20 ಜನ ಕರ್ಕೊಳ್ತಾ ಇದ್ರು, ಕೇವಲ 3 ಜನ 4 ಜನ ಕೆಲಸ ಮಾಡುವಂಥ ಒಂದು ಪರಿಸ್ಥಿತಿಲಿ ನಾವು ಇವತ್ತು ಕರ್ಕೊಬರೋಕ್ಕೂ ತುಂಬ ಕಷ್ಟದಲ್ಲಿರಬೇಕಾದ್ರೆ ಇವತ್ತಿನ ಕೂಲಿಗೆ ಆಳುಗಳು ಸಿಗ್ತಾಯಿಲ್ಲ, ಸರಿಯಾದ ರೀತಿಯಲ್ಲಿ ರಸಗೊಬ್ಬರಗಳು ಸಿಗ್ತಾಯಿಲ್ಲ, ಸರಿಯಾದ ರೀತಿಯಲ್ಲಿ ಕೊಟ್ಟಿಗೆ ಗೊಬ್ಬರಗಳು ಸಿಗ್ತಾಯಿಲ್ಲ, ಅವೆಲ್ಲ ಸಿಕ್ಕಿದ್ರೂ ಲೇಬರ್ಗಳು ಸಿಗ್ತಾಯಿಲ್ಲ ಹಾಕೋಕ್ಕೆ. ಈ ರೈತನ ಪರಿಸ್ಥಿತಿ ಕೇಳೋರೇ ಇಲ್ಲ. ಸೊ ದಯವಿಟ್ಟು ತಾಳ್ಮೆಯಿಂದ ಈ ಎಪಿಸೋಡ್ಗಳನ್ನ ನೋಡಬೇಕು ನೀವು. ತುಂಬ ಅದ್ಭುತವಾಗಿದೆ ವಿಷಯಗಳು. ಈ ಕುತೂಹಲಕಾರಿಯಾದಂಥ ಈ ಬುಕ್ಕಲ್ಲಿ ಬರೆದಿರುವಂಥ ಒಂದು ಎಳೆಯಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅದ್ಭುತವಾದಂಥ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಬನ್ನಿ, ಇವತ್ತಿನ ವಿಷಯ ದೇವರ ಅನ್ನದ್ರವ್ಯ ಪೂರೈಕೆ ಮಾಡುವ ವ್ಯವಸ್ಥೆ. ಇದು ತುಂಬ ಚೆನ್ನಾಗಿ ಬರೆದಿದ್ದಾರೆ. ನಿಜವಾಗ್ಲೂ ಆಶ್ಚರ್ಯ ಆಯ್ತದೆ. ಈ ಸತ್ಯ ನನ್ನ ತೋಟದಲ್ಲಿ ನಡೆದಿದ್ದು ಕೂಡ ನಿಮ್ಗೆ ಹಿಂದಿಂದ ಹಳೆ ವಿಡಿಯೋಗಳೆಲ್ಲ ನೋಡ್ಕೊಬನ್ನಿ ನಾನು ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲಲ್ಲಿ. ಇದನ್ನೇ ನಾನು ಹೇಳ್ತಾ ಬರ್ತಾ ಇದ್ದೀನಿ. ಇವ್ರು ಬರೆದಿರೋದು ರೀತಿ ನಿಜವಾಗ್ಲೂ ಕೂಡ ನನ್ನ ತೋಟದಲ್ಲಿ ನಡೆದಿದೆ ಕೂಡ. ಯಾವುದೇ ರೀತಿಯ ಕೊಟ್ಟಿಗೆ ಗೊಬ್ಬರಗಳು ನಾನು ತರ್ತಾಯಿಲ್ಲ, ರಾಸಾಯನಿಕಗಳು ತರ್ತಾಯಿಲ್ಲ, ಮತ್ತು ಕೊಟ್ಟಿಗೆ ಗೊಬ್ಬರಗಳೂ ಆಗ್ತಾಯಿಲ್ಲ. ಚಮತ್ಕಾರ ಮತ್ತು ಕೇವಲ ಒಂದು ನಾಟಿ ಹಸು ಇಷ್ಟು ಚಮತ್ಕಾರಗಳನ್ನ ಮಾಡ್ತಿದೆ. ಜೀವಾಮೃತ ಅನ್ನುವುದು ಚಮತ್ಕಾರವನ್ನು ಮಾಡಿಕೊಡ್ತಿದೆ. ಏಕೆ ಅಂದರೆ ನಮ್ಮ ಭೂಮಿನ ಹಾಳು ಮಾಡಿದವ್ರು ಯಾರು, ಏನಕ್ಕೆ ಹಾಳು ಮಾಡಿದ್ರು ಅದನ್ನು ಇಲ್ಲಿ ಎಳೆಯಾಗಿ ಬರೆದಿದ್ದಾರೆ. ಓದ್ತಾ ಬರ್ತೀನಿ, ಕೇಳ್ಕೊಳ್ಳಿ. ಫಸ್ಟು ಪುಟ ನಂಬರ್ 12 ಸುಭಾಷ್ ಪಾಳೇಕರ್ ತತ್ವಶಾಸ್ತ್ರ ಮತ್ತು ತಂತ್ರಜ್ಞಾನ ಬುಕ್ಕು ಪುಟ ನಂಬರ್ 12 ಏನು ಹೇಳಿದ್ದಾರೆ, ದೇವರ ಅನ್ನದ್ರವ್ಯ ಪೂರೈಕೆ ಮಾಡುವ ವ್ಯವಸ್ಥೆ ಅಂತ ಬರೆದಿದ್ದಾರೆ. ಇಲ್ಲಿ ಯಾವ ಸಿದ್ಧಾಂತದ ಮೇಲೆ ಹಸಿರು ಕ್ರಾಂತಿ ನಿಂತಿದೆಯೋ ಆ ಜಗತ್ ಸಿದ್ಧಾಂತ ಕೃಷಿ ಶಸ್ತ್ರಜ್ಞ ಡಾಕ್ಟರ್ ಲೆಬಿಂಗ್ರ ಜಗತ್ತತ್ವ ಸಿದ್ಧಾಂತ ಏನೆಂದರೆ ಬೆಳೆಗಳ ಬೆಳವಣಿಗೆಗಾಗಿ ಬೇಕಾಗುವ ಅನ್ನದ್ರವ್ಯ ಭೂಮಿಯಲ್ಲಿ ಇರುವುದಿಲ್ಲ, ಆದ್ದರಿಂದ ಗೊಬ್ಬರದ ರೂಪದಲ್ಲಿ ಕೊಡಲೇಬೇಕು. ಇದೇ ಸಿದ್ಧಾಂತದ ಮೇಲೆ ಡಾಕ್ಟರ್ ನಾರ್ಮನ್ ಬೋರ್ಲ್ಯಾಂಗ್ ಇವರು ಹಸಿರು ಕ್ರಾಂತಿಯ ಅಂದರೆ ರಾಸಾಯನಿಕ ಬೇಸಾಯದ ತಂತ್ರಜ್ಞಾನವನ್ನು ವಿಕಸಿತ ಮಾಡಿದರು. ನೋಡಿ, ಡಾಕ್ಟರ್ ಲೆಬಿಂಗ್ರ ತಂತ್ರಜ್ಞಾನ ಅಂದರೆ ಜಗತ್ ಸಿದ್ಧಾಂತದ ಏನೆಂದರೆ ಬೆಳೆಗಳಿಗೆ ರಾಸಾಯನಿಕ ಗೊಬ್ಬರಗಳು ಹಾಕಬೇಕು, ಕೊಟ್ಟಿಗೆ ಗೊಬ್ಬರಗಳನ್ನು ತುಂಬಬೇಕು, ಉಳುಮೆ ಮಾಡಬೇಕು, ಇನ್ನೊಂದು ಮತ್ತೊಂದು ಮಾಡಬೇಕು ಅವರ ಸಿದ್ಧಾಂತದ ಪ್ರಕಾರ.
ತಂತ್ರಜ್ಞಾನವನ್ನು ವಿಕಸಿತ ಮಾಡಿದ್ದಾರೆ. ಅಂದರೆ ಈ ರಾಸಾಯನಿಕ ಬೇಸಾಯದ ತಂತ್ರಜ್ಞಾನವನ್ನು ವಿಕಾಸ ಮಾಡಿದ್ದಾರೆ. ಆದರೆ ಡಾಕ್ಟರ್ ಲೆವಿಂಗ್ರ ಸಿದ್ಧಾಂತದ ಅನುಸಾರ ಭೂಮಿಯಲ್ಲಿ ಅನ್ನದ್ರವ್ಯಗಳು ಉಪಲಬ್ಧವಿರುವುದಿಲ್ಲ. ಇದು ನಿಜವಾದರೆ ಕಾಡಿನಲ್ಲಿ ಕೂಡ ಗಿಡಗಳ ಎಲೆಗಳ ಅನ್ನದ್ರವ್ಯಗಳ ಅಭಾವ ಕಂಡುಬರಬೇಕಿತ್ತು. ಆದರೆ ಅನ್ನದ್ರವ್ಯಗಳ ಅಭಾವ ಕಂಡುಬಂದಿರುವುದಿಲ್ಲ. ಇದರ ಅರ್ಥ ಕಾಡಿನಲ್ಲಿ ಗಿಡಗಳು ತಮಗೆ ಬೇಕಾದ ಅನ್ನದ್ರವ್ಯಗಳನ್ನು ಭೂಮಿಯಿಂದಲೇ ಹೀರಿಕೊಳ್ಳುತ್ತಿದ್ದೇವೆ. ಆದರೆ ಭೂಮಿಯಲ್ಲಿ ಬೇಕಾದ ಎಲ್ಲ ಅನ್ನದ್ರವ್ಯಗಳು ಇವೆ. ಭೂಮಿ ಅನ್ನಪೂರ್ಣೆ. ಇದರ ಅರ್ಥ ಡಾಕ್ಟರ್ ಲೆವಿಂಗ್ ಅವರು ಹೇಳಿರುವುದು ಸುಳ್ಳು ಹೇಳಿದ್ದಾರೆ. ಕಾರಣ ಅವರ ಹೆಸರಿನಲ್ಲಿ ಇದೆ, ಲಯ, ಬಿಗ್ ಲಯ. ಅಂದರೆ ಸುಳ್ಳುಗಾರ, ಅತ್ಯಂತ ದೊಡ್ಡ ಸುಳ್ಳುಗಾರ ಅಂತ. ಆದರೆ ಸುಳ್ಳು ಬಿಗ್ ಎಂದರೆ ದೊಡ್ಡ ಸುಳ್ಳು ಹೇಳಿರುವರು ಎಂದು ಅದೇ ಸುಳ್ಳು ಸಿದ್ಧಾಂತದ ಮೇಲೆ ಡಾಕ್ಟರ್ ನಾರ್ಮನ್ ಬೋರ್ಲಾಂಗ್ ರವರು ತಯಾರಿಸಿದ ಹಸಿರು ಕ್ರಾಂತಿಯ ತಂತ್ರಜ್ಞಾನ ನಿಜವಾಗಲು ಹೇಗೆ ಸಾಧ್ಯ? ಅದು ಕೂಡ ಸುಳ್ಳು. ನೋಡಿ, ಒಬ್ಬ ಸುಳ್ಳು ಹೇಳ್ಬಿಟ್ಟು ಹೋದ, ಮನೆ ಹಾಳು ಮಾಡ್ಬಿಟ್ಟು ಹೋದ ರೈತರನ್ನ. ಮತ್ತೊಬ್ಬ ಮಂದಿ ಹಸಿರು ಕ್ರಾಂತಿ ಏನಾದರೂ ಒಂದು ಟೈಟಲ್ ಕೊಡಬೇಕಾಯ್ತಲ್ಲ, ಅವನು ಬಂದು ಹಾಳು ಮಾಡ್ದ ಇನ್ನೊಂದ್ಸಲಿ. ಆಗ ನಮ್ಮ ಸಿದ್ಧಾಂತ ನಿಜ, ಭೂಮಿ ಅನ್ನಪೂರ್ಣೆ, ಅನ್ನದ್ರವ್ಯ. ಆಗ ಅನಿಸ್ತು ಸುಭಾಷ್ ಪಾಳೇಕರ್, ನಾನು ಮಾತಾಡ್ತಾ ಇರೋದು ಸತ್ಯ ಅನಿಸಿದೆ. ಯಾಕೆ ಇದನ್ನು ನಾನು ಪ್ರಪಂಚಕ್ಕೆ ತಿಳಿಸ್ಬಾರ್ದು, ನನ್ನ ಭಾರತ ದೇಶಕ್ಕೆ ರೈತರಿಗೆ ತಿಳಿಸ್ಬಾರ್ದು ಅಂತ. ಆಗ ನಮ್ಮ ಸಿದ್ಧಾಂತ ನಿಜ, ಭೂಮಿ ಅನ್ನಪೂರ್ಣೆ, ಅನ್ನದ್ರವ್ಯದ ಮಹಾಸಾಗರ. ಆದರೆ ಭೂಮಿಯ ಮೇಲ್ಭಾಗದಿಂದ ಆಳದವರೆಗೆ ಮಣ್ಣಿನ ಯಾವ ಸ್ತರ ಮಹಾಸಾಗರ ಎನ್ನುವುದನ್ನು ಕಂಡುಹಿಡಿಯಲು ನಾನು ಸಂಶೋಧನೆ ಮಾಡಲು ಶುರು ಮಾಡಿದೆ. ಅನಾಯಾಸವಾಗಿ ಇದೇ ಸಮಯದಲ್ಲಿ ನನ್ನ ಊರಿನಲ್ಲಿ ಬಾವಿ ತೋಡುವ ಕೆಲಸ ಕೂಡ ಶುರುವಾಗಿತ್ತು. ಆ ಬಾವಿಯ ಮೇಲ್ಭಾಗದಿಂದ ಆಳದ 15 ಫೂಟಿನವರೆಗೆ ಪ್ರತ್ಯೇಕ 6 ಇಂಚಿನ ಪದರದಿಗೆ ಮಣ್ಣಿನ ನಮೂನೆಗಳನ್ನು ತೆಗೆದುಕೊಂಡೆ ಮತ್ತು ಅವುಗಳನ್ನು ಪ್ರಯೋಗಶಾಲೆಯಲ್ಲಿ ತಪಾಸಣೆ ಮಾಡಿಸಿದೆ. ಆಗ ತಿಳಿದೇನೆಂದರೆ ಭೂಮಿಯ ಮೇಲ್ಭಾಗದಿಂದ ಆಳವಾಗಿ ಹೋದಂತೆಲ್ಲ ಅನ್ನದ್ರವ್ಯಗಳ ಪ್ರಮಾಣ ಹೆಚ್ಚಾಗುತ್ತಾ ಹೋಗುತ್ತದೆ. ಅತ್ಯಂತ ಆಳದ ಪದರಗಳು ಅನ್ನದ್ರವ್ಯದ ಮಹಾಸಾಗರ. ನನಗೆ ಗೊತ್ತು, ನನ್ನ ಈ ಪ್ರಯೋಗ ಕೃಷಿ ವಿದ್ಯಾಪೀಠದವರು ಒಪ್ಪೋದಿಲ್ಲ ಬಿಡಿ ಸರ್ ಅವರು ಎಂದು. ಅದರಿಂದ ನಾನು ಮೊದಲು ಈ ವಿಷಯದ ಬಗ್ಗೆ ಯಾರಾದರೂ ಸಂಶೋಧನೆ ಮಾಡಿದ್ದಾರೆ ಇಲ್ಲವೋ ಎಂದು ಆಗ ನನಗೆ ತಿಳಿದು ಬಂದ ವಿಷಯವೇನೆಂದರೆ 1924ನೇ ಇಸ್ವಿಯಲ್ಲಿ ಡಾಕ್ಟರ್ ಕ್ಲಾರ್ಕ್ ಮತ್ತು ಡಾಕ್ಟರ್ ವಾಷಿಂಗ್ಟನ್ ಎಂಬ ಇಬ್ಬರು ಭೂಗರ್ಭ ಶಸ್ತ್ರಜ್ಞರು ಖನಿಜ ಎಣ್ಣೆಯನ್ನು ಹುಡುಕುವ ಸಲುವಾಗಿ ಭಾರತದಲ್ಲಿ ಭೂಮಿಯ ಮೇಲ್ಭಾಗದಿಂದ 2000 ಫುಟ್ ವರೆಗೆ ಆಳದವರೆಗೆ ಪ್ರತಿ 6 ಇಂಚಿಗೆ ಮಣ್ಣಿನ ನಮೂನೆಗಳನ್ನು ತೆಗೆದುಕೊಂಡು ತಪಾಸಣೆ ಮಾಡಿದಾಗ ಅದರ ನಿಷ್ಕಲ್ಮಶ ಕೂಡ ಹೀಗೆ ಬಂದಿತು. ಅವರ ಸಂಶೋಧನೆಯ ನಿಬಂಧನವನ್ನು ನಾನು ನನ್ನ ಪುಸ್ತಕದಲ್ಲಿ ಕೊಟ್ಟಿದ್ದೀನಿ. ಹಾಗಾದರೆ ಒಂದು ಮಾತು ನಿಶ್ಚಿತ, ಕೆಲವು ಬಾರಿ ಭೂಮಿಯ ಮೇಲ್ಭಾಗದಲ್ಲಿ ಅನ್ನದ್ರವ್ಯ ಉಪಲಬ್ಧವಿಲ್ಲದೆ ಇರಬಹುದು. ಆದರೆ ಆಳದಲ್ಲಿ ಹೋದಂತೆಲ್ಲ ಅಲ್ಲಿ ಅನ್ನದ್ರವ್ಯದ ಮಹಾಸಾಗರವೇ ಇದೆ. ಮಣ್ಣು ಪರೀಕ್ಷೆಯ ರಿಪೋರ್ಟ್ ಅನ್ನದ್ರವ್ಯಗಳ ಅಭಾವವನ್ನು ಏಕೆ ತೋರಿಸುತ್ತದೆ? ವಾಸ್ತವಿಕವಾಗಿ ಮಣ್ಣು ಪರೀಕ್ಷೆ ಕೂಡ ಒಂದು ಷಡ್ಯಂತ್ರ. ನೋಡಿ ರೈತರೇ, ನಾವೆಲ್ಲ ಮಣ್ಣಿನ ಪರೀಕ್ಷೆ ಮಾಡ್ತೀವಿ. ಮಣ್ಣು ಪರೀಕ್ಷೆ ಕೂಡ ಒಂದು ಷಡ್ಯಂತ್ರ ಅಂತ ಹೇಳಿದ್ದಾರೆ. ಅಂದರೆ ಮಣ್ಣು ಪರೀಕ್ಷೆ ಮಾಡೋದು ಒಂದು ರೈತರುಗಳಿಗೆ ಒಂದು ಅತ್ಯಂತ ಮೋಸ ಮಾಡುವ ಒಂದು ವ್ಯವಸ್ಥೆ. ರೈತರಿಗೆ ರಾಸಾಯನಿಕ ಮತ್ತು ಸಾವಯವ ಗೊಬ್ಬರಗಳನ್ನು ಕೊಂಡುಕೊಳ್ಳಲು ಬದ್ಧ ಮಾಡಲು ಮಣ್ಣು ಬೇರುಗಳ ಸ್ವಂತ ತಾಯಿ ಅವಳು ಕಲ್ಲುಗಳಿಂದ ಕೂಡಿರುವುದಳಾಗಿರಬಹುದು, ಇಲ್ಲವೇ ಕಪ್ಪು ಮಣ್ಣಿನವಳಾಗಿರಬಹುದು. ದಟ್ಟವಾದ ಕಾಡುಗಳು, ಕಲ್ಲು ಬಂಡೆಗಳು ಇರುವ ಗುಡ್ಡಗಳ ಮೇಲೂ ಇವೆ. ಕಾಡುಗಳನ್ನು ನಿರ್ಮಿತಿ ಮಾಡುವ ಮೊದಲು ದೇವರು ಆ ಭೂಮಿಯ ಪರೀಕ್ಷಣೆ ಮಾಡಿರುವುದಿಲ್ಲ. ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ, ಅವರು ಹೇಳಿರೋದನ್ನ ತುಂಬ ಸಿಂಪಲಾಗಿ ಹೇಳಿದ್ದಾರೆ. ಕಾಡು ನಿರ್ಮಾಣ ಮಾಡ್ಬೇಕಾದ್ರೆ ಈಗ ನಾವೆಲ್ಲ ಯಾವುದೋ ಒಂದು ಬೆಳೆಗಳನ್ನ ಇತ್ತೀಚೆಗೆ ಎಲ್ಲ ರೈತರುಗಳು ತೋಟಗಳು ಮಾಡ್ತಾ ಇರ್ತಾರೆ. ತೋಟಗಳು ಮಾಡಬೇಕಂದ್ರೆ ಏನು ಮಾಡ್ತಾರೆ, ಮಣ್ಣು ಪರೀಕ್ಷೆ ಮಾಡಬೇಕು ಅಂತ ನನ್ನ ಮಗನಾರ ಗೂಬೆ ನನ್ನ ಮಕ್ಕಳು, ಲೋಫರ್ ನನ್ನ ಮಕ್ಕಳು ಒಂದು ರೈತರ ತಲೆಗೆ ಬಿಡ್ತಾರೆ. ಸೊ ಅವ್ರೇನು ಮಾಡ್ತಾರೆ, ಮಣ್ಣು ಪರೀಕ್ಷೆ ಮಾಡಿದಾಗ ಮಗ ಮಣ್ಣು ಪರೀಕ್ಷೆ ಮಾಡಿಸ್ತೇಕನೋ, ಅದಿಲ್ಲ, ಇದಿನ ಖನಿಜ ಇಲ್ಲ, ಆಮೇಲೆ ಈ ಪಾಯಿಂಟ್ ಇಲ್ಲ, ಆ ಪಾಯಿಂಟ್ ಇಲ್ಲ, ಪೊಟಾಸ್ ಇಲ್ಲ, ಇದೇನಿಲ್ಲ, ಸೀಸ ಕಮ್ಮಿ ಇದೆ, ಅದಿದೆ, ಇದಿದೆ, ಮ್ಯಾಗ್ನೀಸಿಯಮ್ ಕಮ್ಮಿ ಇದೆ, ಇದಿದೆ ಅಂತ ಕೊಟ್ಬಿಡ್ತಾನೆ. ನಾನು ಈ ಬುಕ್ಕಲ್ಲಿರೋದ ಕಡ್ಡಾಯವಾಗಿ ಹೇಳಿದ್ದಾರೆ ಅವ್ರ ಬುಕ್ಕಲ್ಲಿ, ಯಾವುದೇ ಮಣ್ಣಿನ ಪರೀಕ್ಷೆನೇ ಕೂಡ ಒಂದು ಷಡ್ಯಂತ್ರ. ಸೊ ಇದಾದಮೇಲೆ ಅವ್ನು ಹೇಳ್ತಾನೆ, ಏನು ಹಾಕ್ಬಿಟ್ರೆ ಸರಿ ಆಯ್ತದೆ ಅಂದಾಗ ಅವ್ನಿಗೆ ತಲೆ ಕೆಡಿಸ್ತಾರೆ. ಇದು ಸಾಮಾನ್ಯವಾಗಿ ನಮ್ಮ ರೈತರಲ್ಲಿ ಆಗುವಂಥ
ಒಂದು ತೊಂದರೆಗಳು. ಯಾವನಾರು ಕೇಳ್ತಾನೆ ರೈತ, ನನಗೆ ಸ್ವಂತ ಬುದ್ಧಿ ಇರೋದಲ್ಲ. ಸಾಮಾನ್ಯವಾಗಿ ನನ್ನನ್ನೇ ಕೇಳ್ಕೊಳ್ಳಿ, ನಾನು 2018ಕ್ಕಿಂತ ಮುಂಚೆ ಕೆಲವು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿದ್ದೀನಿ. 2018-17ರಲ್ಲಿ ನಾನು ಈ ಕೃಷಿಗೆ ಯಾವ ಬಂದೆ ಅನ್ನೋದು ನಿಮಗೆ ಮುಂದಿನ ದಿನಗಳಲ್ಲಿ ಆಲ್ರೆಡಿ ನನ್ನ ಹಳೆ ವಿಡಿಯೋಗಳಲ್ಲಿ ಹೇಳ್ತಾ ಬರ್ತಾ ಇದ್ದೀನಿ. ಸೊ ಇಲ್ಲಿ ಅದೇ ಆಗಿರೋದು. ಈ ಮಣ್ಣು ಪರೀಕ್ಷೆ ಮಾಡಿದ್ಮೇಲೆ ಅವ್ನು ಹೇಳ್ತಾ ಮ್ಯಾಗ್ನಾಸಿಯಮ್ ಇಲ್ಲ, ಕ್ಯಾಲ್ಸಿಯಮ್ ಇನ್ನೊಂದಿಲ್ಲ, ಅದಿಲ್ಲ, ಜಿಂಕ್ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು ಇದು. ಈ ಪರೀಕ್ಷೆ ಆದಮೇಲೆ ಯಾವ ಪ್ರಾಡಕ್ಟ್ ಹಾಕಬೇಕು ಅನ್ನೋದು ಬರುತ್ತೆ. ಆಗ ಅವಾಗ ಕೇಳ್ತಾನೆ ಅವನು, ಏನು ಮಾಡಬೇಕು ಇದಕ್ಕೆ. ಯಾರು ಒರಿಜಿನಾಲಿಟಿ ಏನೂ ಹೇಳಲ್ಲ. ಅಲ್ಲಿ ಹೋಗ್ಬಿಟ್ಟು ಇದಕ್ಕೆ ಗೊಬ್ಬರ ಹಾಕು, ಇದನ್ನು ಹಾಕು, ಅದನ್ನು ಹಾಕು, ಇಲ್ಲಿ ಅಂಗಡಿ ನಾನು ಬರ್ಕೊಡ್ತೀನಿ ಹೋಗು, ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ತಗೋ. ಈಗ ಸಾಮಾನ್ಯವಾಗಿ ನೀವು ಮೆಡಿಕಲ್ಗಳಿಗೆ, ಆಸ್ಪತ್ರೆಗಳಿಗೆ ಹೋದಾಗ ಕೆಲವು ಡಾಕ್ಟ್ರು ಮೆಡಿಕಲ್ಗಳನ್ನ ಟೇಪ್ ಮಾಡ್ಕೊಂಡಿರ್ತಾರೆ. ನೀನು ಅಲ್ಲಿಗೆ ಬರೀತೀನಿ, ನೀನು ಅಲ್ಲಿಗೆ ಹೋಗು ಅಂತಾರೆ. ನೀನು ಅಲ್ಲೇ ಹೋಗಿ ತಗೋಬೇಕು, ಬೇರೆ ಕಡೆ ಹೋಗ್ಬೇಡ ಅಂತಾರೆ. ಅಲ್ಲಿ ಸಿಗುತ್ತೆ, ಬೇರೆ ಕಡೆ ಅದು ಬರ್ದಿರಲ್ಲ. ಅಲ್ಲಿ ಇಲ್ಲರೋ ಮಾತ್ರ ಅವ್ನು ರೆಫರ್ ಮಾಡಿರ್ತಾನೆ. ಸೊ ಇದನ್ನು ಅವನು ಮಾಡ್ತಾನೆ. ಇದೇನಾಗುತ್ತೆ, ಹೋಗಿ ಅಲ್ಲಿ ತಗೊಂಡಾಗ ಕಂಪ್ಲೀಟಾಗಿ ಅವ್ನಿಗೆ ಕನ್ಫ್ಯೂಸ್ ಆಗಿ ಪಾಪ ಅವ್ನು ಕೊಂಡ್ಕೊಬರ್ತಾನೆ. ಅದಾಯ್ತದೆ ನೋಡಿ. ಒಂದು ಷಡ್ಯಂತ್ರ, ರೈತರಿಗೆ ರಾಸಾಯನಿಕ ಮತ್ತು ಸಾವಯವ ಗೊಬ್ಬರವನ್ನು ಕೊಂಡುಕೊಳ್ಳಲು ಬದ್ಧ ಮಾಡಲು ಬೇರುಗಳ ಸ್ವಂತ ತಾಯಿ. ಬದ್ಧ ಮಾಡಲು ಇವೆಲ್ಲ ಮಣ್ಣು ಬೇರುಗಳ ಸ್ವಂತ ತಾಯಿ. ಅವಳು ಕಲ್ಲುಗಳಿಂದ ಕೂಡಿರಬಹುದು, ಇವೆಲ್ಲ ಕಪ್ಪು ಮಣ್ಣಿನಿಂದಾಗಿರ್ಬೋದು. ದಟ್ಟವಾದ ಕಾಡುಗಳು, ಕಲ್ಲು ಬಂಡೆಗಳು ಇರುವ ಗುಡ್ಡೆಗಳ ಮೇಲಾಗಿರುವ ಇವು ಕಾಡುಗಳನ್ನು ನಿರ್ಮಿತಿ ಮಾಡುವ ಮೊದಲು ದೇವರು ಆ ಭೂಮಿಯ ಪರೀಕ್ಷಣೆ ಮಾಡಿರುವುದಿಲ್ಲ. ಅಂದರೆ ಯಾವುದೇ ರೀತಿ ಕಾಡುಗಳಲ್ಲಿ ತೋಟ ಕೋಟಿ ಮರಗಳು ಹುಟ್ಟಿರ್ತವೆ, ಎಲ್ಲ ರೀತಿ ಮರಗಳು ಇರ್ತವೆ, ಅಲ್ಲಿ ಯಾರು ಕೂಡ ಮಣ್ಣು ಪರೀಕ್ಷೆ ಮಾಡಿರಲ್ಲ ಅಂತ ಹೇಳ್ತಾವ್ರೆ. ಪರೀಕ್ಷಣೆಗಾಗಿ ಭೂಮಿಯ ಮೇಲ್ಮೈನ ಕೇವಲ 6 ಇಂಚಿನವರೆಗೆ ಮಣ್ಣನ್ನು ತೆಗೆದುಕೊಳ್ಳುತ್ತಾರೆ. ನೋಡಿ ಎಷ್ಟು ಮೋಸ ಆಯ್ತದೆ ಅಲ್ಲವೇ. ಕೇವಲ 6 ಇಂಚ್ ಮಣ್ಣು ಮಾತ್ರ ತಗೊಳ್ತಾರೆ ಮಣ್ಣಿನ ಪರೀಕ್ಷೆಗೋಸ್ಕರ. ಸೊ 6 ಇಂಚಿನ ಒಳಗಡೆ ಅನ್ನದ್ರವ್ಯದ ಭಂಡಾರನೇ ಇದೆ ಅಂತ ನಮ್ಮ ಪಾಳ್ಯಕಾರ ಹೇಳ್ತಾರೆ. ಹೋಯ್ತಾ ಆಳದಲ್ಲಿ ತೆಗೆದುಕೊಳ್ಳುವುದಿಲ್ಲ. ಅಂದರೆ ಮಣ್ಣನ್ನು 6 ಇಂಚಿನ ಮಣ್ಣನ್ನು ತೆಗೆದುಕೊಳ್ಳುತ್ತಾರೆ, ಅದಕ್ಕಿಂತ ಕೆಳಗಿನ ಮಣ್ಣನ್ನು ತೆಗೆದುಕೊಳ್ಳುವುದಿಲ್ಲ. ಅಂದರೆ ಅದಕ್ಕಿಂತ ಕೆಳಗಡೆ ಮಣ್ಣನ್ನು ತೆಗೆದುಕೊಂಡ್ರೆ ಅಲ್ಲಿ ಇದೆ ನೋಡಿ ಮಜಾ. ಮಣ್ಣಿನ ಒಂದೇ ನಮೂನೆಯನ್ನು ತೆಗೆದುಕೊಳ್ಳಲು ಅದರ 2 ಭಾಗನ ಮಾಡಿ ಮತ್ತು ಆ 2 ಭಾಗಗಳನ್ನು ಪರೀಕ್ಷೆಗಾಗಿ 2 ಬೇರೆ ಬೇರೆ ಪ್ರಯೋಗಗಳಿಗೆ ಕಳಿಸಿಕೊಡಿ. ಆಗ ನೋಡಿ ನಿಮಗೆ ಬೇರೆ ಬೇರೆ ರಿಪೋರ್ಟ್ಗಳು ಸಿಗುತ್ತವೆ. ನೋಡಿ ವೀಕ್ಷಕರೇ, ಇವತ್ತಿನ ವಿಷಯ ನನಗೆ ಜಾಸ್ತಿ ಹೇಳ್ತಾ ಹೋದರೆ ನೀವು ನೋಡಲ್ಲ ವಿಡಿಯೋನ. ಅದಕ್ಕೆ ನಾನು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಸ್ವಲ್ಪ ವಿಷಯನ ಹೇಳ್ತಾ ಹೋಗ್ತೀನಿ. ಯಾಕೆ ಅಂದರೆ ರೈತರಿಗೂ ಕೂಡ ಅರ್ಥ ಆಗಬೇಕು. ಈಗ ಪಾಪ ಎಲ್ಲ ರೈತರುಗಳಿಗೆ ಈ ಬುಕ್ಕನ್ನು ಓದುವ ಅಂತ ಎಲ್ಲೋ ಇವತ್ತು ಒಳ್ಳೊಳ್ಳೆ ಅನುಕೂಲವಾಗಿರೋರು ಮತ್ತು ಸಾಮಾನ್ಯವಾಗಿ ಈ ಅನುಕೂಲ ಆಗಿರೋರು ಈ ಕೃಷಿಗೆ ಮಾಡೋಕ್ಕೆ ಒಂದು ಸ್ವಲ್ಪ ಇಷ್ಟಪಡ್ತಾರೆ. ಎಲ್ಲೋ ಜಾಸ್ತಿ ದುಡ್ಡು ಆಗ್ಬಿಟ್ಟು ಎಲ್ಲೋ ಒಂದು ತೋಟ ಮಾಡಬೇಕು, ಫಾರ್ಮ್ ಹೌಸ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅನ್ನೋರು ಈ ಕೃಷಿಗೆ ಒತ್ತು ಕೊಡ್ತಾರೆ ಹೊರತು ಕೃಷಿನೇ ಭೂಮಿ, ನನ್ನ ಜೀವನ, ಆ ಜೀವನದಿಂದ ನಾನು ಊಟ ಮಾಡಬೇಕು, ಅದರಿಂದ ನಾನು ಬದುಕು ಕಟ್ಕೊಳ್ಬೇಕು ಅನ್ನೋರು ಈ ಕೃಷಿಗೆ ಬರೋಕ್ಕೆ ಇನ್ನೂ ಹಿಂದೇಟಾಗ್ತಾ ಇದ್ದಾರೆ. ಯಾಕೆಂದರೆ ಅವ್ರಿಗೆ ದುಡ್ಡು ಬರಬೇಕು, ಇಮ್ಮಿಡಿಯೇಟ್ಲಿ ದುಡ್ಡು ಬರಬೇಕು. ಅದಕ್ಕೆ ಈ ಕೃಷಿಗೆ ಬರೋಕ್ಕೆ ಹಿಂದೇಟ್ ಆಗ್ತಾ ಇದ್ದಾರೆ. ದಯವಿಟ್ಟು ಅವ್ರಿಗೆ ಹೇಳೋದು ಒಂದೇ ಕಿವಿ ಮಾತು, ನಾನು ನನ್ನ ಚಾನಲ್ ಮುಖಾಂತರ, ನೀವು 1 ಎಕರೆ ಇದ್ದರೆ ಕೇವಲ 5 ಕುಂಟೆ, 6 ಕುಂಟೆ, 10 ಕುಂಟೆಲಿ ನೀವು ಕೆಲಸ ಸ್ಟಾರ್ಟ್ ಮಾಡ್ಕೊಂಡು 10 ಕುಂಟೆ ಒಳಗಡೆ ಮಾಡ್ಕೊಬನ್ನಿ. ನೀವು ಅದರಲ್ಲಿ ಏನೇನು ಪ್ಲ್ಯಾನ್ ಮಾಡಿ, ಫಸ್ಟು ಹೆಂಗೆ ಮಾಡಬೇಕು, ನಾನು ಇದರಲ್ಲಿ ಹೆಂಗೆ ಗೆಲ್ಲೋದು ಅಂತ ಹಂತವಾಗಿ ಮಾಡ್ಕೊಬನ್ನಿ. ಖಂಡಿತ ಇದರ ಸಕ್ಸಸ್ ಇದೆ ವೀಕ್ಷಕರೇ. ನಾನು ಕೂಡ 2019 ತುಂಬ ಲಾಸಸ್ ಮಾಡ್ಕೊಂಡಿದ್ದೀನಿ. ಶುಂಠಿ ಬೆಳೆದೆ ಮಾಡಿ ತುಂಬ ರಾಸಾಯನಿಕ ಬಳಸಿದೆ, ಕಳೆನಾಶಕ ಹೊಡೆದಿದೆ. ಇವತ್ತು ಬನ್ನಿ ನನ್ನ ಜಮೀನಲ್ಲಿ ಟೆಂಪ್ರೇಚರು 34-35 ಇದ್ದರೂ ಹಚ್ಚ ಹಸಿರಾಗಿದೆ ನಮ್ಮ ಭೂಮಿ. ಸೊ ನಾನು ತಗೊಂಡಿದ್ದ ಸ್ಟ್ರಗಲ್ 2-3 ವರ್ಷ ತುಂಬ ಕಷ್ಟಪಟ್ಟು ನಾಟಿ ಹಸು ತಂದು ಅದರಿಂದ ಜೀವಾಮೃತ ತೊಟ್ಟಿ ಎಲ್ಲ ಕಟ್ಟು ಅದಕ್ಕೆ ಕಂಪ್ಲೀಟಾಗಿ ಜೀವಾಮೃತ ಕೊಡುವ ವ್ಯವಸ್ಥೆ, ನಾಟಿ ಹಸುವಿನ ಗಂಧ ಸಂಪೂರ್ಣವಾಗಿ ನಮ್ಮ ಭೂಮಿಗೆ ಬೀಳಂಗೆ ವ್ಯವಸ್ಥೆ ಮಾಡಿಕೊಂಡೆ. ಅದ್ರ ಪರಿಣಾಮ ಇವತ್ತು ಒಂದು ಗಿಡ ಎಸೆದ್ರು, ಒಂದು ಬೀಜ ಎಸೆದ್ರು ಕೂಡ ಯಾವುದೇ ರಾಸಾಯನಿಕ ಗೊಬ್ಬರಗಳಾಗಲಿ ಕೊಟ್ಟಿಗೆ ಗೊಬ್ಬರಗಳಾಗಲಿ ಕೇಳದೇ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಬರುವ ಒಂದು ವ್ಯವಸ್ಥೆ ನನ್ನ ತೋಟದಲ್ಲಿ ಮಾಡಿದ್ದೀನಿ ಇವತ್ತು. ನೀವು ಅನ್ಕೋಬೋದು, ತಲೆಯಲ್ಲಿ ಓಡ್ತಾ ಇರ್ಬೋದು ನಿಮಗೆ, ರಾಸಾಯನಿಕ ಗೊಬ್ಬರ ಹಾಕಲ್ಲ, ಕೊಟ್ಟಿಗೆ ಗೊಬ್ಬರಗಳನ್ನು ಹಾಕಲ್ಲ, ಮತ್ತು ಹೆಂಗೆ ಮ್ಯಾಕ್ ಬರ್ತೈತೆ ಅಂತ ನೋಡಿ. ಸುಭಾಷ್ ಪಾಳೇಕರ್ ಹೇಳಿದ್ದಾರೆ, ಯಾವುದೇ ಏಕದಳದಲ್ಲಿ ದ್ವಿದಳ ಧಾನ್ಯಗಳನ್ನು ಬೆಳೆಯಿರಿ. ದ್ವಿದಳ ಧಾನ್ಯಗಳು ಅತಿ ಹೆಚ್ಚು ಎಲ್ಲ ರೀತಿಯ ಎಣ್ಣೆಕಾಳುಗಳು, ಮತ್ತು ಜೋಳ, ರಾಗಿ, ಮತ್ತು ಇನ್ನು ಸೆಣಬು, ಡೆಯಂಚ, ಉಳ್ಳಿ, ಹೆಸರು, ಉದ್ದು, ಈ ಥರ ಉಳ್ಳಿ, ಆಮೇಲೆ ಎಳ್ಳು, ಈ ಥರ ಆಮೇಲೆ ಸಂಬಾರ, ಈ ಥರ ಎಲ್ಲ ಮಿಕ್ಸ್ಗಳಲ್ಲಿ ತಡ್ನಿ, ಈ ಥರ ಕಾಳುಗಳೆಲ್ಲ ಹೆರ್ಚ್ಕೊಬನ್ನಿ. ಈಗ ನಾನು ಕೂಡ ಅದನ್ನೇ ಮಾಡಿದ್ದೀನಿ, ನಿಮಗೆ ಕೆಳಗಡೆ ವೀಡಿಯೋದಲ್ಲಿ ಹೋಗ್ತಾ ಇರುತ್ತೆ ನೋಡಿ. ಸೊ ಇದನ್ನು ನಾನು ಮಾಡೋದ್ರಿಂದ
ಸಮಯಕ್ಕೆ 15 ದಿನಕ್ಕೊಮ್ಮೆ ಜೀವಾಮೃತವನ್ನು ಕಡ್ಡಾಯವಾಗಿ ಕೊಡ್ತೀನಿ. ಏನೇ ಕೆಲಸ ಇದ್ರೂ 15 ದಿನಕ್ಕೊಮ್ಮೆ ಕಡ್ಡಾಯವಾಗಿ ಜೀವಾಮೃತನ ಕೊಡ್ತೀನಿ. ಸೊ ಇದರ ಪರಿಣಾಮ ಇವತ್ತು 1 ಎಕರೆ ಯಾವುದೇ ರಾಸಾಯನಿಕ ಗೊಬ್ಬರ ಇಲ್ಲ, ಕೊಟ್ಟಿಗೆ ಗೊಬ್ಬರ ಇಲ್ಲ, ಉಳುಮೆ ಇಲ್ಲ, ಅದ್ಭುತವಾಗಿ ಬರ್ತೈತೆ. ಪ್ರೇಕ್ಷಕರೇ, ನನಗೆ ಫೋನ್ ಕಾಲ್ಗಳು ಬರ್ತಾ ಇರ್ತದೆ. ಏನಂತ ಸರ್, ಉಳುಮೆ ಮಾಡ್ದೇ ಕಾಳುಗಳು ಹೆಂಗಾಗ್ತೀರಾ? ನೋಡಿ, ಮಳೆ ಬಂದಂಥ ಸಮಯದಲ್ಲಿ, ಮುಂಗಾರು ಮಳೆ ಬಂದಂಥ ಸಮಯದಲ್ಲಿ ಏನು ನಿಮ್ಮ ತೋಟದಲ್ಲಿ ಈಗ ಬೆಳೆದಿರೋಂಥದ್ದನ್ನ ಲಾಂಗ್ ಟೈಮ್ ಬಿಡಿ, ಅಲ್ಲೇ ಉದುರಬೇಕದು. ತೋಟಗಾರಿಕೆ ಮಾಡಿರೋರ್ಗೆ ಹೇಳ್ತಾ ಇರೋದು, ನೀವು ಬೇರೆ ರಾಗಿ ಬೆಳಿತೀರೋ ಇನ್ನೊಂದು ಬೆಳಿತೀರೋ ಅದಕ್ಕೆ ಅಂತಲೇ ಒಂದು ಪ್ಲ್ಯಾನ್ಗಳು ಕೊಟ್ಟಿದ್ದಾರೆ ಪಾಳ್ಯೇಕರ್ ಅವರು. ಅದನ್ನು ಅನುಸರಿಸಿ. ಪಾಳ್ಯೇಕರ್ ಹೇಳಿರುವ 4 ತತ್ವಗಳು ಕಡ್ಡಾಯವಾಗಿ ಅನುಸರಿಸಬೇಕು. ಬೀಜಾಮೃತ, ಜೀವಾಮೃತ, ತೇವಾಂಶ, ಹೊದಿಕೆ. ಇದಿಷ್ಟನ್ನು ನೀವು ಮಾಡ್ದೇ ಸುಮ್ಮನೆ ಅವ್ರಿಗೆ ಕಾಳು ಎಳಿಬಿಡಿ. ಯಾಕೆಂದರೆ 5 ವರ್ಷದಿಂದ ನಾನು ಕೂಡ ಈ 5 ವರ್ಷದಲ್ಲಿ ನಾನು ಇಮ್ಮಿಡಿಯೇಟ್ಲಿ ನಾನು ಈ ಚಾನಲ್ ಓಪನ್ ಮಾಡಿಲ್ಲ. ಅರ್ಥ ಮಾಡ್ಕೊಳ್ಳಿ, ಸತ್ಯನೇ ಹೇಳಬೇಕು ಅಂತಲೇ ನಾನು ಪಾಳ್ಯೇಕರ್ ಹೇಳಿರೋದ ತತ್ವಗಳನ್ನು ಪಾಲಿಸಿ ನನ್ನ ತೋಟದಲ್ಲಿ ಏನಾದರೂ ಫೇಲ್ ಆಗಿದ್ರೆ ಖಂಡಿತ ನಾನು ಇದೇ ವಿಡಿಯೋಗಳು ಇದೇ ಚಾನಲಲ್ಲಿ ನಾನು ಇವ್ರ ಬಗ್ಗೆ ಮಾತಾಡ್ತಿದ್ದೆ. ಫೇಲ್ ಆಗಿದೆ, ದಯವಿಟ್ಟು ಮಾಡಬೇಡಿ ಅಂತಿದೆ. ನಿಜ ಹೇಳ್ತೀನಿ, ಈ ಭೂಮಿ ಮೇಲೆ ಕೂತಿದ್ದೀನಿ. ಇವರೇ ನಮ್ಮ ದೊಡ್ಡಪ್ಪನ ಮಗ ಅಲ್ಲ, ಅಣ್ಣನ ಮಗ ಅಲ್ಲ, ನಮ್ಮ ತಾತ ಅಲ್ಲ, ನಮ್ಮ ದೂರ ಸಂಬಂಧನೂ ಅಲ್ಲ. ಇವರಿರೋದು ಮಹಾರಾಷ್ಟ್ರದಲ್ಲಿ. ಇವ್ರು ಹೇಳಿರೋದು ಸತ್ಯ ಸತ್ಯ ಸತ್ಯ. ಇದು ನಾನು ನನ್ನ ರೈತರ ಮಿತ್ರರಿಗೆ ನಾನು ಭೂಮಿಲಿ ಪದೇ ಪದೇ ಉಡಲ್ಲ, ನಾನು ಒಂದೇ ಸಲ ಉಳಿಯೋದು. ಆ ಒಂದು ಸಲ ಇದ್ದರೂ ನಾನು ಮುಂದಿನ ಜನ್ಮಕ್ಕೆ ಅಟ್ಲೀಸ್ಟ್ ನಮ್ಮ ಮುಂದಿನ ಪೀಳಿಗೆ ಅಂದರೆ ಯಾವನೋ ಬೇರೆಯವನ್ನೆಲ್ಲ ಕಂಡ್ರಿ ರೀ, ನಿಮ್ಮ ಮಕ್ಕಳೇ, ನಿಮ್ಮ ಮಕ್ಕಳುಗಳು, ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಭೂಮಿಯನ್ನು ಕೊಟ್ಬಿಟ್ಟು ಹೋಗೋಣ ಅನ್ನೋ ಒಂದು ಉದ್ದೇಶಕ್ಕೆ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಸಾಧ್ಯ ಆದಷ್ಟು ಒಂದು ಒಳ್ಳೆ ಸತ್ಯಗಳನ್ನ ನಿಮಗೆ ತೆರೆದಿಡ್ತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಈ ವಿಡಿಯೋನ ಹೆಚ್ಚು ರೈತರುಗಳಿಗೆ, ನಿಮ್ಮ ಮನೆಯಲ್ಲಿರುವಂಥ ತಂದೆ ತಾಯಿ ಯಾರು ಮಕ್ಕಳಿಗೆ ಅವಕಾಶ ಕೊಡದೇ ಆಟ ಆಡಿಸ್ತಾ ಇದ್ರಿ, ಅದರಲ್ಲಿ ಏನೂ ಬರಲ್ಲ ಅಂತ ಹೂಮಾರು ಮಾಡ್ತಾಯಿದ್ದೀರಿ. ಯಾಕೆಂದರೆ ನಿಮ್ಮ ತಾತ ನನಗೇನೆ ನಮ್ಮ ತಾತ ಯೂರಿ ಹಾಕೋದು ನೋಡಿದ್ದೀನಿ. ನಮ್ಮ ಅಪ್ಪನೂ ನನಗೆ ಹೇಳ್ಕೊಟ್ಟಿಲ್ಲ. ನಾನು ಸ್ವಂತ ಇಚ್ಛೆಯಿಂದ ನನ್ನೇ ಜಮೀನಿಗೆ ನನಗೆ ತಾಕತ್ತಾಗಿ ನಮ್ಮ ಅಪ್ಪ ನಾನು ಕೊಟ್ಟ ಮೇಲೆ ಮಾಡೋಲ್ಲ, ಏನಾರು ಮಾಡ್ಕೋಗ ಅಂದ್ಬಿಟ್ಟು 1 ಎಕರೆ ಬಿಸಾಕಿದ್ಮೇಲೆ ಮಾಡಿ ತೋರಿಸಿದ್ದೀನಿ ಕಣ್ರಿ. ಬಂದು ನೋಡಿ ಚಂದ್ಗಲ್ ಗ್ರಾಮಕ್ಕೆ, ಹೆಬ್ಬಾಳು ಹೋಬಳಿ, ಕ್ಯಾನರ ತಾಲೂಕು, ಮೈಸೂರು ಜಿಲ್ಲೆ, ಚಂದ್ಗಲ್ ಗ್ರಾಮ. ಬನ್ನಿ ನಮ್ಮೂರಿಗೆ. ಎಷ್ಟು ಚೆನ್ನಾಗಿ ಅಡಿಕೆ ತೋಟ ಬರ್ತಿದೆ. ನಾನು ಸುಮ್ಮನೆ ಮಾಡಿಲ್ಲ. 2 ಗದ್ದೆ ಫಸ್ಟು ನಮ್ಮ ತಂದೆ 10 ಕುಂಟೆ ಕೊಟ್ಟಿದ್ರು. ಅದರಲ್ಲಿ 88 ಮರ ಅಡಿಕೆ ಮರ ಇದೆ, ಕೆಲವು ತೆಂಗು ಇದೆ. ಅದರಲ್ಲೆಲ್ಲ ಇಳುವರಿ ಜಾಸ್ತಿ ಆದಮೇಲೆ ವರ್ಷ ಜಾಸ್ತಿ ಆಗ್ತು. ಅದಾದಮೇಲೆ ನಾನು 1 ಎಕರೆಗೆ ಅಳವಡಿಸಿದ್ದೀನಿ. ಇವತ್ತು ನಂದು ಟೋಟಲ್ ಜಮೀನಿರೋದು 1 ಎಕರೆ 10 ಕುಂಟೆ ಬರುತ್ತೆ ಕಂಪ್ಲೀಟು. ಅಷ್ಟು ಜಮೀನಿದೆ. 1 ಎಕರೆ ಆಸುಪಾಸು 10 ಕುಂಟೆ ಅಂದರೆ ನಿಖರವಾಗಿ ನನಗೆ ನನ್ನ ಅಪ್ಪನ ಯಾವತ್ತೂ ಕೇಳೋಕೆ ಹೋಗಿಲ್ಲ. 1 ಎಕರೆ 4 ಕುಂಟೆ ಅಂತಾರೆ, 1 ಎಕರೆ 5 ಕುಂಟೆ ಅಂತಾರೆ. ನಾನು ಯಾವತ್ತೂ ಡಾಕ್ಯುಮೆಂಟ್ ಚೆಕ್ ಮಾಡೋಕೆ ಹೋಗಿಲ್ಲ, ಏನೂ ಕೇಳಿಲ್ಲ. ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ಕಣ್ಣು ಮುಚ್ಕೊಂಡು ಇಸ್ಕೊಂಡು ಇವತ್ತು ಫಲವತ್ತತೆ ಮಾಡಿದ್ದೀನಿ. ನಿಮ್ಗೆ ಡೌಟ್ ಇದ್ದರೆ ಬರಬೇಕಾದ್ರೆ ಒಬ್ಬ ವಿಜ್ಞಾನಿನೂ ಕರ್ಕೊಬನ್ನಿ, ನನ್ನ ಮಣ್ಣಿನ ಪರೀಕ್ಷೆ ಮಾಡಿಸಿ. ಯಾವುದಾರ ತೊಂದರೆಗಳು ಮರ ಗಿಡಗಳಿಗೆ ಬೇಕಾದರೆ ನೀವು ಕೇಳ್ಬೋದು ನನ್ನ. ಯಾಕೆ ಸರ್ ಸುಳ್ಳು ಹೇಳ್ತಾ ಇದ್ರಿ ಅಂತ ಕೇಳ್ಬೋದು. ಈ ಬುಕ್ಕಲ್ಲಿ ಮಾಡಿದಂಗೆ ಅವ್ರು ಹೇಳಿರಂಗೆ ನಾನು ಅನುಸರಿಸಿ ಜೀವಾಮೃತನ ಸರಿಯಾದ ಟೈಮ್ನಲ್ಲಿ ಕೊಟ್ಟಿದ್ದಕ್ಕೆ, ಅವ್ರು ಹೇಳ್ದಂಗೆ ಕರೆಕ್ಟಾಗಿ ಮಾಡ್ಕೊಬಂದಿದ್ದಕ್ಕೆ ಇವತ್ತು ಸಕ್ಸಸ್ ಕಾಣ್ತಾ ಇದ್ದೀನಿ. ನಮ್ಮ ಸುಭಾಷ್ ಪಾಳ್ಯೇಕರ್ ಹೇಳ್ತಾರೆ, ಅಡಿಕೆ ತೋಟದಲ್ಲಿ ಏಕ ಬೆಳೆ ಪದ್ಧತಿ ಮಾರಕ. ನಾನು ಬಹು ಬೆಳೆಗಳ ಪದ್ಧತಿಯನ್ನು ಮಾಡಿಕೊಂಡು ಬರಬೇಕು ಅಂದ್ಕೊಂಡಿದ್ದೀನಿ. ಯಾವ ರೀತಿ ಅಂದರೆ, ಆಲ್ರೆಡಿ 2 ಗದ್ದೆಗೆ ಕಾಳುಮೆಣಸು, ಕೋಕೋ ಮತ್ತು ಜಾಯಿಕಾಯಿ ಗಿಡಗಳನ್ನ ಸೈಡಲ್ಲಿ ಬಾರ್ಡ್ರಲ್ಲಿ, ನಿಂಬೆಹಣ್ಣು ಗಿಡಗಳು ಬಾರ್ಡ್ರಲ್ಲಿ, ಈ ರೀತಿ ಮಾಡಿಕೊಂಡು ಹಂತವಾಗಿ ಜಾಸ್ತಿ ಮಾಡ್ತಾ ಬರ್ತಾಯಿದ್ದೀನಿ. ಯಾಕೆಂದರೆ ಕಾಳುಮೆಣಸು, ಕೋಕೋ ಮತ್ತು ಕಾಫಿ ಎಲ್ಲ ಹಾಕ್ಬೇಕಂದ್ರೆ ನೆರಳು ಬೇಕು. ನನ್ನ ಅಡಿಕೆ ಮರ ಬಂದು ಈಗ 5 ವರ್ಷ ಒಂಬಾಳೆಗಳು ಬರ್ತಿದೆ ಹೊಸ ತೋಟದಲ್ಲಿ. ಇನ್ನು ಮುಂದಕ್ಕೆ ನಾನು ಅದಕ್ಕೆ ಹಂತವಾಗಿ ಸ್ಟೆಪ್ ಬೈ ಮಾಡ್ಕೊಂಡು ಹೋಗ್ತೀನಿ. ಯಾವುದು ಇಮ್ಮಿಡಿಯೇಟ್ಲಿ ಆಗಲ್ಲ. ನೀವು ನೋಡ್ತಾ ಇರ್ಬೋದು, ಸುಭಾಷ್ ಪಾಳ್ಯೇಕರ್ ಕೃಷಿಯನ್ನು ಅಳವಡಿಸ್ಕೊಂಡಿರೋರು ಯುವಕರುಗಳಲ್ಲ, ವಯಸ್ಸಾದವರು. ವಯಸ್ಸಾದ್ಮೇಲೆ ಅವ್ರದ್ದು ಇದನ್ನು ತೋರಿಸಿ. ಯಾಕಂದರೆ ಒಂದು ಭೂಮಿನ ಹಾಳು ಮಾಡಿ ಸುಮಾರು ವರ್ಷಗಳಿಂದ 60-70 ವರ್ಷದಿಂದ ಹಾಳು ಮಾಡಿರೋಂಥ ಭೂಮಿನ 100 ವರ್ಷದಿಂದ ಅದು ಇಮ್ಮಿಡಿಯೇಟ್ಲಿ ನಾವು ಆರ್ಗಾನಿಕ್ ತರಬೇಕು ಅಂದರೆ, ಒಂದು ಒಳ್ಳೆ ಭೂಮಿಯಾಗಿ ತರಬೇಕು ಅಂದರೆ ಕೆಲವು ವರ್ಷಗಳು ಟೈಮ್ ಹಿಡಿತದೆ. ಸೊ ಅದನ್ನೇ ನಾನು 4-5 ವರ್ಷದ ಪ್ರಾಮಾಣಿಕವಾಗಿ ಫಾಸ್ಟಾಗಿ ಜೀವಾಮೃತನ ಅತಿ ಹೆಚ್ಚು ನೀವು ನಂಬ್ಕೊಂಡಿದ್ದೀರೋ ಬಿಡ್ತಿರೋ, ನಾನು ತಿಂಗಳಿಗೆ 1200 ಲೀಟ್ರು, 1 ಎಕರೆ 5-6 ಕುಂಟೆ ಇರ್ಬೋದು, ಈ ಭೂಮಿಗೆ ನಾನು ಜೀವಾಮೃತನ ಕೊಡ್ಕೊಬರ್ತೀನಿ. 1200 ಲೀಟರ್. ಆ ಪರಿಣಾಮನೇ ಹೊದಿಕೆ, ಹಸಿರೆಲೆ ಹೊದಿಕೆನ ಕಡ್ಡಾಯವಾಗಿ ಮಾಡ್ತೀನಿ. ತೇವಾಂಶನ ಕಡ್ಡಾಯವಾಗಿ ಮೇಂಟೈನ್ ಮಾಡ್ತೀನಿ. ಸೊ ಇಷ್ಟೂ ನಾಟಿ ಹಸು ಕಡ್ಡಾಯವಾಗಿ ನಮ್ಮನೆ ಇದೆ. ಇಷ್ಟೂ ಕರೆಕ್ಟಾಗಿ ನಾನು ಪಾಲಿಸಿದ್ಕೆ ನನ್ನ ಭೂಮಿ ಕರೆಕ್ಟಾಗಿ ಇವತ್ತು ಹೋಗ್ತಿದೆ. ಇದೇ ರೀತಿ ಪ್ರತಿಯೊಬ್ಬರನ್ನು ಮಾಡ್ಕೊಳ್ಳಿ, 100% ಸಕ್ಸಸ್ ಇದೆ. ನೀವು ಇನ್ನೂ ಕೂಡ ಬುದ್ಧಿ ಕಲೀನಿಲ್ಲ ಅಂದರೆ
ನೀವೇನೇ ಸಂಪಾದನೆ ಮಾಡಿ, ನೀವೆಷ್ಟೇ ಕೋಟಿ ಇಡಿ, ಕೊನೆಗೆ ಬಂದು ನಿಂತ್ಕೊಳ್ಳೋದು ನಿಮ್ಮ ಮಗ ಭೂಮಿ ಮೇಲೇ. ಈ ಭೂಮಿ ಮೇಲೆ ಅವ್ನು ತಿನ್ನೋಕ್ಕೆ ಒಳ್ಳೆ ವಾತಾವರಣ, ಆಹಾರಗಳ ಪದ್ಧತಿ, ಆಹಾರಗಳ ತಿನ್ನೋಕ್ಕೆ ಒಂದು ಒಳ್ಳೆ ಭೂಮಿ ಇರಬೇಕು ಅಂದರೆ ನಿಮಗೆ ಆ ಭೂಮಿನ ಉಳಿಸುವಂಥ ಜ್ಞಾನವನ್ನು ನಿಮ್ಮ ಮಕ್ಕಳಿಗೆ ನೀವೇ ಹೇಳ್ಬೇಕು. ಇನ್ಯಾವ ನನ್ನ ಮಗನೂ ಹೇಳೋಕ್ಕಾಗಲ್ಲ. ಈ ಥರ ಚಾನಲ್ಗಳು ನೋಡಿ ನಾನು ಮಾಡಿರೋದನ್ನು ನೋಡ್ಕೊಂಡು ಮಾಡ್ತೀನಿ ಅನ್ನೋದೆಲ್ಲ ಸುಳ್ಳು. ನೀವು ಕೂಡ ಕಲಿಬೇಕು, ಬುದ್ಧಿ ಕಲಿಬೇಕು. ತಂದೆ ತಾಯಿ ಆದರೂ ಮಕ್ಕಳುಗಳಿಗೆ ತಿಳಿಸ್ತಾ ಹೋಗಬೇಕು. ಒಂದು ವೇಳೆ ನಿಮ್ಮ ಹತ್ರ 1 ಎಕರೆ 2 ಎಕರೆ 3 ಎಕರೆ ಇದ್ದರೆ ದಯವಿಟ್ಟು ಇಮ್ಮಿಡಿಯೇಟ್ಲಿ ಒಂದು 5 ಕುಂಟೆ 10 ಕುಂಟೆ ಅರ್ಧ ಎಕರೆಗೆ ಹೇಳ್ತಾ ಮಾಡ್ತಾ ಮಕ್ಕಳುಗಳಿಗೆ ತೋರಿಸ್ತಾ ನಮ್ಮ ಪರಂಪರೆ ಹೇಳ್ರಿ. ಬೇರೆ ಏನು ಹೇಳೋಕ್ಕೋಗ್ಬೇಡ್ರಿ. ಯಾವನ್ರಿ ಇವನು ಯಾರೋ ಲ್ಯಾಬಿಂಗ್, ಯಾವನ್ರಿ ಯಾವ ದೇಶದೊಂದು ಇವನು ಯಾವನೋ ಅಡಿಕೆ ಹಾಸ್ಮಿ ನನ್ನ ಮಕ್ಕಳು ಇವರೆಲ್ಲ ಬಂದು ಹೇಳಿರೋದನ್ನ ನೀವು ಪಾಲಿಸ್ತಾ ಇದ್ದೀರಾ. ಆದರೆ ನಮ್ಮ ಪರಂಪರೆ, ನಮ್ಮ ಪೂರ್ವಜರು ಮಾಡಿಬಿಟ್ಟಿರುವಂಥ ಕೃಷಿ ಅದನ್ನು ಮಾಡಿ ಅಂದರೆ ನನ್ನ ಮಕ್ಕಳು ಮಾಡೋಕ್ಕೆ ಮೀಟ್ರಿಲ್ಲ. ಏನಕ್ಕೆ ರೀ? ಯಾವೊಂದೋ ಹೇಳಿದ ಭೂಮಿಯೆಲ್ಲ ಹಾಳು ಮಾಡ್ಕೊಂಡು ಇವತ್ತು ಎಲ್ಲ ಅರ್ಧ ವಯಸ್ಸಿಗೆ ಹೋಯ್ತಾ ಇದ್ದೀರಲ್ರಿ. ಎಂಥ ದೇವ್ರಂಥ ಮನ್ಸರನ್ನ ಕಳ್ಕೊಂಡು ನಾವೆಲ್ಲ ಯತ್ನೆ ಮಾಡಿದರೆ ಎಲ್ಲಾದರೂ ಎಲ್ಲ ಏನು IPL ಅಂತೆ ಅದಂತೆ ಇದಂತೆ. ಎಷ್ಟು ರೀ ನಿಮ್ಮ ಅವಳಿ, ಏನು ಫೇಸ್ಬುಕ್ ಓಪನ್ ಮಾಡ್ತೀರಾ, ಯಾರಾದರೂ ಮಾತಾಡ್ತೀರಾ ಒಂದು ಒಳ್ಳೆ ವಿಷಯನ, ತಿಂತಾ ಇರೋದೆಲ್ಲ ಕುಳ್ಗೆಟ್ಟು ಹೋಗಿರೋಂಥ ಆಹಾರಗಳು. ಅದರಲ್ಲೂ ಕೂಡ ಬಿಲ್ಡಪ್, ಯಾರ್ಯಾರಿಗೋ ಬಿಲ್ಡಪ್ ಕೊಡ್ಕೊಂಡು ಏನೇನೋ ಮಾಡ್ಕೊಂಡು ಕೂತಿರ್ತೀರ. ಇಂಥ ಒಳ್ಳೆ ವಿಷಯನ ಮಾತಾಡೋರೇ ಇಲ್ಲ. ಹಿಂಗಾಗಿದೆ ಪರಿಸ್ಥಿತಿ. ಅರ್ಥ ಮಾಡ್ಕೊಳ್ಳಿ. ನಾನು ಹೇಳೋದು ನಿಮಗೆ ಅಲ್ಟ್ ಮಾಡಬೇಕು ಅಂತ ಮಾತಾಡ್ತಾ ಇರೋದಲ್ಲ. ದಯವಿಟ್ಟು ಇಂಥ ವಿಷಯಗಳನ್ನು ಮಾತಾಡಿ. ರೈತರುಗಳು ಯಾಕೆ ಈ ಬುಕ್ಕು ನೀವು ತಗೊಂಡು ಓದಿದ್ರೆ ಅರ್ಥ ಆಗಲ್ಲ ಅಂತ ದಯವಿಟ್ಟು ಆ ಥರ ಮಾತಾಡೋಕೆ ಹೋಗ್ಬೇಡಿ, ಕಮೆಂಟ್ ಹಾಕೋಕೆ ಹೋಗ್ಬೇಡಿ. ಅರ್ಥ ಆಗದವ್ರು ಎಷ್ಟೋ ರೈತರುಗಳಿದ್ದಾರೆ. ಅಂಥವ್ರು ಅಟ್ಲೀಸ್ಟ್ ಅವ್ರ ಮಕ್ಕಳು ಈ ವಿಡಿಯೋನ ನೋಡಿ ತೋರಿಸಿ ಮಾತಾಡೋದನ್ನ ತೋರಿಸಿದ್ರೆ ಅವ್ರು ಅರ್ಥ ಮಾಡ್ಕೋತಾರೆ ಅನ್ನೋ ಉದ್ದೇಶಕ್ಕೆ ಈ ಎಪಿಸೋಡ್ಗಳು ಮಾಡ್ತಾ ಇರೋದು. ಇದಕ್ಕೂ ಬ್ಯಾಡ್ ಕಮೆಂಟ್ಸ್ ಹಾಕೋರೋನು ನಿಜವಾಗ್ಲೂ ಹೇಳ್ತೀನಿ, ನಿಮಗೆ ಗೋಮಾತೆ ಒಳ್ಳೇದು ಮಾಡಲ್ಲ. ಯಾಕಂದರೆ ಪ್ರಾಮಾಣಿಕವಾಗಿ ಗೋಮಾತೆಗಳು ಇಟ್ಕೊಂಡು ಆ ಗೋಮಾತೆಯಿಂದ ಹೇಳ್ತಾ ಹೋಗ್ತಾ ಇದ್ದೀನಿ. ನನಗೆ ಪಾಪ್ಯುಲಿಟಿ ಆಗ್ಬಿಡ್ಲಿ, ನಂಗೆ ಯೂಸ್ ಬಂದ್ಬಿಡ್ಲಿ, ದುಡ್ಡು ಬಂದ್ಬಿಡ್ಲಿ ಅಂತ ಮಾಡ್ತಾರಂಥ ಕೆಲಸ ಅಲ್ಲ. ನಂಗೆ ಮಾಡೋದಾಗಿರೋ ನಾನು 5 ವರ್ಷದಿಂದನೇ ಮಾಡ್ತಿದ್ದೆ. ನನ್ನ ಸತ್ಯತೆಗಳನ್ನ, ಸುಭಾಷ್ ಪಾಳೇಕರ್ ಸತ್ಯತೆಯನ್ನು ತಿಳಿಸ್ತಾನೆ ನಾನು ಮಾಡಬಾರ್ದು ಅನ್ನೋಕ್ಕೋಸ್ಕರ ನಿಮಗೆ ಅದು ಆದಮೇಲೆ ಹೇಳ್ತಾ ಹೋಗ್ತಾ ಇದ್ದೀನಿ. ದಯವಿಟ್ಟು ಪ್ರತಿಯೊಬ್ಬರು ಇದನ್ನು ಶೇರ್ ಮಾಡಿ ವಿಡಿಯೋಗಳನ್ನ. ಎಷ್ಟೋ ರೈತರ ಮಕ್ಕಳುಗಳಿಗೆ ಒಳ್ಳೆಯದಾಗುತ್ತೆ. ಎಷ್ಟೋ ಉದ್ಯೋಗಗಳು ಹೊರಗಡೆ ಸಿಟಿಗೆ ಹೋಗಿ 10,000 15,000 20,000 30,000 ಸಂಬಳಕ್ಕೆ ತಮ್ಮ ಜೀವನನೂ ಹಾಳು ಮಾಡಿಕೊಂಡು, ತಮ್ಮ ಆರೋಗ್ಯನೂ ಹಾಳು ಮಾಡಿಕೊಂಡು, ಹಗಲು ರಾತ್ರಿ ಕಷ್ಟಪಡ್ತಾ ಕೂತಿರುವ ರೈತರ ಮಕ್ಕಳುಗಳನ್ನ ಮತ್ತೆ ಹಳ್ಳಿಗಳಿಗೆ ಕರ್ಕೊಬನ್ನಿ. ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ. ಯಾಕೆಂದರೆ ರೈತರಿಗೆ ಸೋಲೇ ಹೊರ್ತು ಗೆಲುವು ಸಿಕ್ಕಿಲ್ಲ ಕಣ್ರಿ. ಇನ್ನೂ ನಮಗೆ ಸ್ವತಂತ್ರ ಸಿಕ್ಕಿದೆ ಅಂದರೆ ನಮಗೆ ಬೇಜಾರಾಗುತ್ತೆ. ಅದು ಇನ್ನೂ ಸಿಕ್ಕಿಲ್ಲ ಅಂತ ಅನ್ನಿಸ್ತದೆ ಒಂದೊಂದ್ಸಲಿ ನನಗೆ. ಯಾಕೆ ಅಂದರೆ ರೈತರು ಅತ್ಯಂತ ತುಳಿತಕ್ಕೆ ಒಳಗಾಗಿರುವಂಥ ಯಾವುದಾದ್ರು ಒಂದು ವರ್ಗ ಇದೆ ಅಂದರೆ ನಮ್ಮ ರೈತರು, ಆ ವರ್ಗವನ್ನು ಹೆಂಗಾದರೂ ಮಾಡಿ ಸರಿ ಮಾಡಬೇಕು ಅಂತ ಏಕಾಂಗಿ ಹೋರಾಟವಾಗಿ ಪುಸ್ತಕಗಳನ್ನ ಬರೆದು ಎಲ್ಲೂ ಕೂಡ ₹1 ಚಾರ್ಜಸ್ ಮಾಡ್ದಾನೆ ಏಕಾಂಗಿಯಾಗಿ ಹೋರಾಟ ಮಾಡ್ತಾಯಿದ್ದಾರೆ. ಇವ್ರಿಗೆ ಸಪೋರ್ಟ್ ಮಾಡುವಂಥ ಕೆಲಸ ನಮ್ಮಂಥ ಯುವಕರುಗಳಾಗಬೇಕು. ಸುಮ್ಮನೆ ನೀವೇನು ದಡ್ರಲ್ಲ ಕಣ್ರಿ, ಬುದ್ಧಿವಂತರಿದ್ದೀರಾ. ಓದಿ ಪುಸ್ತಕನ, ಅವ್ರು ಬರೆದಿರೋದು ಸತ್ಯ ಅಂದರೆ ಮಾತಾಡಿ. ಎಷ್ಟೆಷ್ಟು ಕ್ರಿಯೇಟರ್ಸ್ ಇದ್ದೀರಿ, ಎಷ್ಟೆಷ್ಟು ಯೂಟ್ಯೂಬರ್ಸ್ ಇದ್ದೀರಾ, ದಯವಿಟ್ಟು ಮಾತಾಡ್ರಿ, ನಿಮ್ಗೆ ಒಳ್ಳೇದಾಗುತ್ತೆ. ಎಲ್ಲೋ ಒಂದು ರೀಲ್ಸಲ್ಲಿ ಗೋಮಾತೆಗಳನ್ನ ಕರ್ಕೊಂಡು ಹೋಯ್ತಾ ಇರೋದನ್ನ ನೋಡ್ಬಿಟ್ಟು ಆ ಟಂಪೋದಲ್ಲೂ ಅಲ್ಲಿ ಹೀನಾಯವಾಗಿ ಕೊಂದಿರ್ತಾರೆ, ತುಣಿದಿರ್ತಾರೆ, ಹಾಳು ಮಾಡಿರ್ತಾರೆ. ಹೊಟ್ಟೆ ಹೊರ್ಕೋತೀರಾ, ಬೇಜಾರು ಮಾಡ್ಕೋತೀರಾ, ಬ್ಯಾಡ್ ಕಮೆಂಟ್ಸ್ ಹಾಕ್ಬಿಟ್ಟು ಬೈದಿರ್ತೀರ. ಅದ್ರ ಬದಲು ನೀವು ಮಾತಾಡ್ರಿ, ವಿಡಿಯೋ ಇದೆ ಮಾತಾಡಿ. ನಿಮಗೆ ಗೋಮಾತೆ ಈ ಕೃಷಿಗೆ ಬೇಕಾಗಿರೋದು ಅಪ್ಪಟ ನಮ್ಮ ದೇಸಿ ನಾಟಿ ಹಸುಗಳು ಬಿಟ್ರೆ ಬೇರೆ ಹಸುಗಳಲ್ಲಿ ಸಾಧ್ಯನೇ ಇಲ್ಲ ಈ ಕೃಷಿ. ಅದಕ್ಕೇನೆ ಅವ್ರು ಹೇಳ್ತಾ ಇರೋದು, ಕಲ್ತನನಾರ ಮಾಡಿ ಮಾವನ ಮನೆನಾರೇ ದುಡ್ಡು ಹೊಡ್ಕೊಬನ್ನಿ, ನಾಟಿ ಹಸುಗಳನ್ನ ಸಾಕಿ. ನಿಮ್ಮ ಹತ್ರ ಹೆಚ್ಚೊಪ್ಪ ಹಸು ಇದ್ದರೆ ದಾನ ಮಾಡಿ ಅಂತ ಹೇಳಿದ್ದಾರೆ, ಸಾಯಿಸಿ ಅಂತ ಹೇಳಿಲ್ಲ, ದಾನ ಮಾಡಿ. ನಿಮಗೆ ಹಣಕಾಸು ಸ್ಥಿತಿ ಏನಾದ್ರು ಗಂಭೀರವಾಗಿದ್ದರೆ ನೀವು ಹೆಚ್ಚೊಪ್ಪ ಹಸು ಸಾಕಿಯಪ್ಪ. ಆದರೆ ಒಂದು ನಾಟಿ ಹಸು ಪಕ್ಕದಲ್ಲಿರಲಿ. ಆ ಪಕ್ಕದಲ್ಲಿರುವಂಥ ನಾಟಿ ಹಸುನ ಪ್ರಾಕ್ಟಿಕಲ್ ಆಗಿ ನೀವು ಒಂದು 5 ಕುಂಟೆಯಲ್ಲಿ ಅಳವಡಿಸ್ಕೊಬನ್ನಿ. ಆ 5 ಕುಂಟೆಯಲ್ಲಿ ನಿಮಗೆ ಚಮತ್ಕಾರ ಕಂಡು ಬಂದಿಲ್ಲ ಅಂದರೆ ನೀವು ಪಾಳ್ಯೇಕರ್ ಅವ್ರಿಗೆ ನನಗೆ ಡೈರೆಕ್ಟಾಗಿ ಕಾಲ್ ಮಾಡ್ಬೋದು. ಯಾಕೆಂದರೆ ನೀವು ಕೆಲವು ನಿಯಮಗಳನ್ನ ಕಡ್ಡಾಯವಾಗಿ ಪಾಲಿಸಬೇಕು. ಸುಮ್ಮನೆ ಪಾಲಿಸ್ತಾನೆ ಅವ್ರು ಹೇಳಿರುವ 4 ತತ್ವಗಳನ್ನ ಕಡ್ಡಾಯವಾಗಿ ಪಾಲಿಸಿ ನೀವು ಸಕ್ಸಸ್ ಆಗಲಿಲ್ಲ ಅಂದರೆ ನೀವು ಕ್ವಶನ್ ಹಾಕಿ. ನಾಟಿ ಹಸುದ ಪ್ರಾಮಾಣಿಕವಾಗಿ ನೀವು ಬಳಸ್ಕೊಬರ್ಬೇಕು. ಜೀವಾಮೃತಕ್ಕೆ ಕರೆಕ್ಟಾಗಿ ಕೊಡ್ಕೊಬರ್ಬೇಕು. ಆರ್ಗ್ಯಾನಿಕ್ ಬೆಲ್ಲಗಳನ್ನ ಯೂಸ್ ಮಾಡಬೇಕು. ಆ ಬೆಲ್ಲಗಳು ಎಲ್ಲೂ ಇಲ್ಲ, ಮಂಡ್ಯದಲ್ಲಿ ಸಿಗುತ್ತೆ, ಸ್ನೇಹಿತರುಗಳ ಹತ್ರ ಸಿಗುತ್ತೆ, ಎಲ್ಲ ಸಿಗುತ್ತೆ ಕಣ್ರಿ. ಸ್ವಲ್ಪ ರಿಸ್ಕ್ ತಗೊಳ್ಳಿ, 1-2-3 ವರ್ಷ ಕಷ್ಟಪಡಿ, 100% ಗೆಲುವಿದೆ. ವಿಡಿಯೋ ಜಾಸ್ತಿ ಆಗುತ್ತೆ ನನಗೆ, ನಿಮಗೆ
ಇಲ್ಲಿ ಎಮೋಷನಲ್ ಆಗಿ ಹೇಳ್ತಲ್ಲ, ನಿಮ್ಗೆ ಮೋಟಿವೇಟ್ ಮಾಡ್ತಲ್ಲ. ಇದು ನೈಜತೆ. ನನ್ನ ತೋಟದಲ್ಲೇ ಕೂತು ನನ್ನ ತೋಟದಲ್ಲೇ ನಿಮಗೆ ನೈಜತೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತರಕಾರಿಗಳು ಬೆಳೆದಿದ್ದಾರೆ. 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಇದೆ. ಔಷಧಿನೂ ಹೊಡೆದಿದ್ದಾರೆ. ಎಷ್ಟೋ ಕೋಟಿ ಸೂಕ್ಷ್ಮಜೀವಿನೂ ಸಾಯಿಸಿದ್ದಾರೆ. ಮಣ್ಣಿನ ಫಲವತ್ತತೆನೂ ಹಾಳಾಗಿದೆ. ಅವನಿಗೂ ಸರಿಯಾದ ದುಡ್ಡಿಲ್ಲ. ಅದು ತಿಂದವ್ರು ನಿಮಗೂ ಆರೋಗ್ಯ ಇಲ್ಲ. ಎಲ್ಲಿಗ್ರಿ ಹೋಯ್ತಾ ಇದ್ದೀರಿ? ಏನು ತಿಂತಾ ಇದ್ದೀರಿ ಒಟ್ಟಿಗೆ? ಚೂರು ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರು ಇಲ್ಲಿ ಬೈಯೋಕ್ಕೆ ನಾನು ಮಾಡ್ತಾ ಇರೋದ ವಿಡಿಯೋದಲ್ಲ, ಪಾಪ್ಯುಲಿಟಿ ಮಾಡೋಕ್ಕಲ್ಲ. ಒಳ್ಳೇದು ಹೇಳೋಣ, ಹೋದ್ರೆ ಒಂಟೆ ಹೋಗ್ಲಿ ಪ್ರಾಣ, ತಲೆ ಕೆಡ್ಸ್ಕೊಳ್ಳೋ, ಒಳ್ಳೇದು ಹೇಳ್ಬಿಟ್ಟು ಹೋಗೋಣ. ಆ ಥರ ಕೆಲಸ ಮಾಡಿ. ದಯವಿಟ್ಟು ಎಲ್ಲ ನಿಮಗೆ ನಮ್ಮ ಕರ್ನಾಟಕ ಜನತೆಗೆ ಕೈ ಮುಗಿದು ಕೇಳ್ಕೊತೀನಿ, ಒಳ್ಳೆ ವಿಷಯಗಳನ್ನ ಮಾತಾಡಿ, ಸತ್ಯತೆಗಳನ್ನ ತಿಳಿಸಿ. ಮೊಬೈಲ್ಗಳಿದೆ, ಇಂಟರ್ನೆಟ್ ಹಾಕ್ಸ್ಕೊತೀರ, ನನ್ನ ಮಗನೂ ಏನೂ ಮಾಡೋಕ್ಕಾಗಲ್ಲ ಕಣ್ರಿ. ಕರೆಕ್ಟಾಗಿ ಮಾತಾಡಿ ಕೃಷಿನ ಅಳವಡಿಸ್ಕೊಳ್ಳಿ. ಒಂದು 5 ಕುಂಟೆ 10 ಕುಂಟೆಯಿಂದ ಪ್ರಾರಂಭಿಕವಾಗಿ ಮಾಡ್ಕೊಬನ್ನಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಗೋಮಾತೆ, ಜೈ ಸುಭಾಷ್ ಪಾಳೇಕರ್.